ಇವರೇ ಭಾಗ್ಯಲಕ್ಷ್ಮಿ. ಕನ್ನಿಕಾ ಇವಳು ಈ ಹೋಟ್ಲು ಓನರ? ಭಾಗ್ಯ ಅವ್ರಿಗೆ ರೆಸ್ಪೆಕ್ಟ್ ಕೊಟ್ಟು ಮಾತಾಡೆ. ಅವರು ಈ ಹೋಟೆಲ್ ಓನರು. ಕನ್ನಿಕಾ ಕಾಮತ್ ಅಂತ, ಅಭಿಮನ್ಯು ಕಾಮತ್ ಅವರ ತಂಗಿ, ರಾಮದಾಸ್ ಅವರ ಮಗಳು. ಕನ್ನಿಕಾ ಮೇಡಮ್ ಅವರು ಯಾವುದಾದ್ರೂ ವಿಷಯ ತಿಳಿದ್ರು ಅಂದರೆ ಅದು ತೀರ್ಮಾನ ಆಗೋವರೆಗೂ ಬಿಡಲ್ಲ. ಕನ್ನಿಕಾ ಮೇಡಮ್ಮು ಬಿಸ್ನೆಸ್ ವಿಷಯದಲ್ಲಿ ತುಂಬಾ ಸ್ಟ್ರಿಕ್ಟು. ಗೊತ್ತು ಸರ್, ತುಂಬಾನೇ ಚೆನ್ನಾಗಿ ಗೊತ್ತು. ಇವ್ರನ್ನ ನಾನು ತುಂಬ ಹತ್ತಿರದಿಂದ ನೋಡಿದ್ದೀನಿ. ನನಗೆ ಯಾಕೆ ಪದೇ ಪದೇ ಇವಳೇ ಎದುರಾಗ್ತಾ ಇದ್ದಾಳೆ? ಓದಿಯ ಪಿಶಾಚಿ ಅಂದರೆ ಬಂದ್ಯ ಗವಾಕ್ಷಿ ಅನ್ನೋ ಥರ ಆಗಿದೆ ನನ್ನ ಸ್ಥಿತಿ. ಭಾಗ್ಯ, ನಿಮಗೆ ಕನಿಕಾ ಮೇಡಮ್ ಗೊತ್ತಾ? ಹೇಗೆ? ಭಾಗ್ಯ ನಿಮ್ಮನ್ನೇ ಕೇಳಿದ್ದು. ಹೌದು ಹಿತವ್ರೆ, ಗೊತ್ತು. ಅದೇ ಹೇಗೆ ಭಾಗ್ಯ? ಹಿಂದೆ ಒಂದು ಸಿಚುವೇಶನ್ ಆಗಿತ್ತು, ಹಾಗಾಗಿ ಗೊತ್ತು. ಮೇಡಮ್, ಇವರೇ ಭಾಗ್ಯ, ನಮ್ಮ ಹೋಟೆಲ್ನ ಮೇನ್ ಶೆಫ್ ಇವರು. ನಿನ್ನೆ VIP ಸರ್ಗೆ ಫುಡ್ ಪ್ರಿಪೇರ್ ಮಾಡಿದ್ದು ಇವರೇ. ಯಾಕೆ ಭಾಗ್ಯ, ನಮ್ಮ ಹೋಟೆಲ್ನ ಬೀದಿಗೆ ನಿಲ್ಲಿಸ್ಬೇಕು ಅಂತ ಅನ್ಕೊಂಡಿದ್ಯಾ? ನನ್ನ ಅಕೌಂಟ್ಗೆ ಲಕ್ಷ ಲಕ್ಷ ಕ್ರೆಡಿಟ್ ಮಾಡ್ತಿದೀವಲ್ಲ, ಯಾಕೆ ಅನ್ಕೊಂಡೆ ಈ ಥರ ಹೋಟೆಲ್ ಮಾನ ಮರ್ಯಾದೆ ಕಳಿಯೋದಕ್ಕ? ಅವತ್ತು ಅಲ್ಲಿ ನನ್ನ ಮರ್ಯಾದೆ ಕಳೆದಿದ್ದು ಸಾಲದು ಅಂತ ಇಲ್ಲಿಗೂ ಬಂದಿದ್ಯಾ ಹೇಗೆ? ಐ ಡೋಂಟ್ ನೀಡ್ ಎನಿ ಎಕ್ಸ್ಪ್ಲನೇಷನ್ ಮಿಸ್ ಭಾಗ್ಯ. ನೀನು ಮಾಡಿರೋ ಕೆಲಸದಿಂದ ನಾನು ಎಲ್ಲ ಕೆಲಸನೂ ಬಿಟ್ಟು ಬರೋ ಹಾಗಾಯ್ತು. ನೀನ್ ಮಾಡೋದೆಲ್ಲ ಮಾಡಿ ಆವತ್ತಿನ ತರ ಅದಾಯ್ತು ಇದಾಯ್ತು ಅಂತ ಕಣ್ಣೀರ್ ಹಾಕಿ ನಾಟಕ ಎಲ್ಲ ಮಾಡಬೇಡ. ನನಗೆ ಸುಳ್ಳು ಕಣ್ಣೀರು ಹಾಕೋ ಅವಶ್ಯಕತೆ ಇಲ್ಲ. ನಾನು ಯಾವತ್ತಿದ್ರೂ ಸತ್ಯವಾಗೇ ಬದುಕೋದು. ಸತ್ಯ ಸುಳ್ಳು ಎಲ್ಲಾನು ನಾನ್ ಡಿಸೈಡ್ ಮಾಡ್ತೀನಿ. ಹಲೋ ಎವ್ರಿವನ್, ಇಷ್ಟೊತ್ತು ನಾನೇನು ಮಾತಾಡಿಲ್ಲ, ಆದ್ರೆ ಇವಾಗ ಹೇಳ್ತಿದ್ದೀನಿ, ಕೇಳಿಸ್ಕೊಳ್ಳಿ. ಇನ್ನೊಂದು ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿದ್ರೆ ಈ ಪ್ರಾಬ್ಲಮ್ಗೆ ನಾನೇ ಸೊಲ್ಯೂಷನ್ ತಗೊಂಡ್ಬರ್ತೀನಿ. ಸೊ ಪ್ಲೀಸ್ ಸ್ವಲ್ಪ ಟೈಮ್ ವೆಯ್ಟ್ ಮಾಡಿ. ಓ ಮೈ ಗಾಡ್, ಏನಮ್ಮ ಈ ರೇಂಜ್ ಕಿರ್ಚಾಡ್ತೀಯ ನೀನು? ಪಾರ್ಕ್ 4 ಜನ ನೋಡ್ ನನಗೆ ತದಕ್ತಾ ಇರೋದೇ ಪುಣ್ಯ. ಮತ್ತಿನ್ನೇನು ಆ ಥರ ಎದುರಿಸೋದ? ಇಸ್ ದಿಸ್ ದ ಫಸ್ಟ್ ಟೈಮ್ ನಾನು ನಿನಗೆ ಈ ತರ ಕೇರ್ ಮಾಡ್ತಾ ಇರೋದು? ಇಮ್ಯಾಜಿನ್, ವಿ ಹ್ಯಾಡ್ ದ ಬೆಸ್ಟ್ ಟೈಮ್ ಅಲ್ಲ ವೆನ್ ಐ ವಾಸ್ ಹಿಯರ್. ಎಷ್ಟು ಸಲ ಹೆದರ್ತಿಲ್ಲ, ಅದೇನೇ ಹೇಳೋ, ಅದೇ ನನ್ನ ಸ್ಪೆಷಾಲಿಟಿ. ಇದು ಹೆದರಿಸೋದ? ಕಾಲೇಜ್ ಬಿಟ್ಟು ಇಷ್ಟು ವರ್ಷ ಆಯ್ತು ನೋಡು, ಆ ಸ್ಪೆಷಲ್ ಡೈಲಾಗು, ಆ ಸ್ಟೈಲು ಇನ್ನೂ ಬಿಟ್ಟಿಲ್ಲ ಅಲ್ವಾ? ಅದೇ ಟೋನು, ಅದೇ ವರ್ಸ್. ಯಪ್, ಅದೇ ಅಲ್ವಾ ನಮ್ ಸ್ಪೆಷಾಲಿಟಿ. ಏನ್ ವಾಕಿಂಗ್ ಅಂತ ಬಂದು ಬರೀ ಟಾಕಿಂಗ್ ಆಯ್ತು. ವಾಕಿಂಗ್ ಮಾಡೋಣ. ಏಯ್, ವಾಕಿಂಗ್ ಎಲ್ಲ ಬಿಡು. ಹೇಗೆ ನಡೀತಿದೆ ನಿನ್ ಜೀವನ? ನನ್ ಜೀವನಕ್ಕೆ ಏನಾಗಿದೆ? ಸೂಪರ್ ಆಗಿದೆ. ನಂದು ಒಂದು ಜೀವನ. ಹೆಂಡತಿ ಇಷ್ಟ ಇಲ್ಲ ಅಂತ ಡಿವೋರ್ಸ್ ಕೊಟ್ಬಿಟ್ಟು ಈ ಶ್ರೇಷ್ಠನ ಜೊತೆ ಬಂದ್ರೆ ಈ ಶ್ರೇಷ್ಠನಿಗೂ ನನ್ನ ಮೇಲೆ ಒಂದು ಚೂರು ಕೇರೇ ಇಲ್ಲ. ವಾಕಿಂಗ್ ಹೋಗ್ತೀನಿ, ಅವಳೇ ಹೊರಟ್ಬಿಟ್ಲು. ಒಂದ್ ಮಾತು ಕರಿಬೋದಾಗಿತ್ತು ತಾನೆ, ತಾಂಡವ್ ನೀನು ಬರ್ತೀಯಾ ಅಂತ. ಇಲ್ಲ, ಟೇಕ್ ಕೇರ್ ಅಂತ ಹರಿಪಿಸ್ಕೊಂಡು ಹೊರಟೇ ಬಿಟ್ಲು. ಅವಳು ಇಲ್ಲಿಗೆ ತಾನೇ ಬಂದಿದ್ದು, ಎಲ್ಲೋದ್ಲು? What the hell?
ಮೇಡಮ್, ಏನ್ ಭಾಗ್ಯ? ಏನ್ ಮೇಡಮ್? ಭಾಗ್ಯ ಸೂರ್ಯವಂಶಿ, ದ ಗ್ರೇಟ್ ವುಮನ್ ಇನ್ ದ ವರ್ಲ್ಡ್. ನಾನು ನನ್ನ ಫ್ಯಾಮಿಲಿ ನಿನಗೇನು ಅನ್ಯಾಯ ಮಾಡಿದ್ದೀವಿ? ಹೋದಲ್ಲಿ ಬಂದಲ್ಲಿ ನಮ್ಗೆ ಅವಮಾನನೇ ಮಾಡ್ತಿದ್ಯಲ್ಲ. ನೋಡಿ ಮೇಡಮ್, ನಾನು ಜಸ್ಟ್ ಶಟ್ ಅಪ್. ಡೋಂಟ್ ಅಟರ್ ಅ ವರ್ಡ್. ನೋಡಿ ಮೇಡಮ್, ಕೇಳಿ ಮೇಡಮ್ ಅಂತ ಕೇಳಕ್ ಬಂದಿಲ್ಲ ನಾನು. ಆವತ್ತು ಸ್ಕೂಲಿಗೆ ಬಂದು ನಾನು ಮರ್ಯಾದೆ ಕಳ್ದೆ. ಇವಾಗ ಇಲ್ಲಿಗೆ ಬಂದು ನನ್ನ ಅಣ್ಣ ಕಟ್ಟಿ ಬೆಳೆಸಿರೋ ಹೋಟೆಲ್ನ ಸರ್ವನಾಶ ಮಾಡಕ್ ಹೊರಟಿದ್ಯಾ? ಏನು ಹುಡ್ಕೊಂಡು ಬಂದು ಬಂದು ನಮ್ಮ ಫ್ಯಾಮಿಲಿಗೆ ಸೇರ್ಕೊಳ್ತಿದ್ಯಲ್ಲ? ನಮ್ಮ ಹೋಟೆಲ್ ಮುಚ್ಚಿಸ್ಬೇಕು ಅಂತಾನೆ ಆ ಗೆಸ್ಟಿಗೆ ಊಟನ ಸರ್ವ್ ಮಾಡಿದ್ಯಾ? ನೋಡಿ ಮೇಡಮ್, ಮೊದಲನೇದಾಗಿ ಇದು ನಿಮ್ಮ ಅಣ್ಣನ ಹೋಟ್ಲು ಅಂತ ನನಗೆ ಗೊತ್ತಿರಲಿಲ್ಲ. ಹಾಗೆ ನಿಮ್ಮ ಫ್ಯಾಮಿಲಿಗೆ ಸಂಬಂಧಪಟ್ಟಿರೋದು ಅಂತಲೂ ನನಗೆ ಗೊತ್ತಿರಲಿಲ್ಲ. ಎಲ್ಲದಕ್ಕಿಂತ ಹೆಚ್ಚಾಗಿ ಊಟದ ವಿಷಯದಲ್ಲಿ ನಾನು ಯಾವತ್ತೂ ಬೇಜವಾಬ್ದಾರಿತನ ಮಾಡಿಲ್ಲ. ನಾವು ಮಾಡಿರೋ ಅಡುಗೆ ರುಚಿ ನೋಡಿದೆ ನಾವು ಯಾವತ್ತೂ ಸರ್ವ್ ಮಾಡಲ್ಲ. ಇಲ್ಲಿ ಬೇರೆನೇ ಏನೋ ಎಡವಟ್ಟಾಗಿದೆ. ನಮ್ಮ ಕಡೆಯಿಂದ ಯಾವತ್ತೂ ಇಂಥ ಅನಾಹುತ ಆಗೋದಕ್ಕೆ ಸಾಧ್ಯನೇ ಇಲ್ಲ. ಜಸ್ಟ್ ಶಟ್ ಅಪ್. ನಿನ್ನ ಕಡೆಯಿಂದ ನನಗೆ ಯಾವ ಎಕ್ಸ್ಪ್ಲನೇಷನು ಬೇಡ. ನೀನಿಲ್ಲ ಅಂದಿದ ತಕ್ಷಣ ಆಗಿರೋದೆಲ್ಲ ಉಲ್ಟಾ ಆಗತ್ತಾ? ನೀನೇನು ಮಾಡ್ದೇನೆ ಆ ವ್ಯಕ್ತಿ ಹಾಸ್ಪಿಟಲ್ ಅಡ್ಮಿಟ್ ಆದ್ರ? ನನಗ್ ಗೊತ್ತು ನೀನ್ ಇದನ್ನೆಲ್ಲ ಬೇಕು ಬೇಕು ಅಂತಾನೆ ಮಾಡಿರ್ತೀಯ. ಇಲ್ಲ ಫೇಮ್ ಬಂದಿದ್ಯಲ್ಲ, ಆ ಸೊಕ್ಕು ತಲೆಗತ್ತಿ ನನ್ನನ್ನು ಯಾರು ಕೇಳ್ತಾರೆ ಅನ್ನೋ ಅಹಂಕಾರದಿಂದ ಬೇಕಾಬಿಟ್ಟಿ ಕೆಲಸ ಮಾಡಿರ್ತೀಯ. ಆದ್ರೆ ನಿನ್ನ ಅಹಂಕಾರಕ್ಕೆ ಎಷ್ಟೋ ವರ್ಷದಿಂದ ಉಳಿಸ್ಕೊಂಡ್ ಬಂದಿರೋ ರೆಪ್ಯುಟೇಷನ್, ಅದನ್ನೆಲ್ಲ ಒಂದೇ ಸಲ ಹಾಳು ಮಾಡ್ಬಿಟ್ಟಿಯಲ್ಲ. ದಿ ಮ್ಯಾನೇಜರ್, ವಾಟ್ ಡು ಯು ಥಿಂಕ್ ಆಫ್ ಯುವರ್ ಸೆಲ್ಫ್? ಕುಕ್ಕಿಂಗ್ ರೆಸ್ಪಾನ್ಸಿಬಿಲಿಟಿನ ಯಾರು ಕೊಡಬೇಕು ಕೊಡಬಾರ್ದು ಅನ್ನೋ ಕಾಮನ್ ಸೆನ್ಸ್ ಇಲ್ವಾ ನಿಮ್ಗೆ? ಸಾರಿ ಮೇಡಮ್. ಏನ್ ಸಾರಿ? ಯಾರಿಗ್ರಿ ಬೇಕು ನಿಮ್ ಸಾರಿ? ಈಗಾಗಿರೋ ಡ್ಯಾಮೇಜ್ನ ಸರಿ ಮಾಡಕ್ಕಾಗತ್ತಾ ನಿಮ್ಗೆ? ಇದನ್ ಚಿಲ್ಲರೆ ಬಿಸ್ನೆಸ್ ಅನ್ಕೊಂಡ್ರ? ಕೋಟಿ ಕೋಟಿ ಬಿಸ್ನೆಸ್. ಆ ಹಾಸ್ಪಿಟಲ್ ಅಲ್ಲಿ ಮಲ್ಗಿರೋ ವ್ಯಕ್ತಿ ಅಂತ ಗೊತ್ತಾ? ಎಷ್ಟು ಇಂಪಾರ್ಟೆಂಟ್ ವ್ಯಕ್ತಿ ಅಂತ ಗೊತ್ತಾ? ಅವ್ರಿಗೇನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಯಾರ್ರಿ ಜವಾಬ್ದಾರಿ? ಅಂಡ್ ಭಾಗ್ಯ, ನಮ್ಮ ಕೈಯಲ್ಲಿ ಏನಾಗುತ್ತೋ ಅದನ್ನ ಮಾತ್ರ ಮಾಡಬೇಕು. ಬಿಡು, ನಿನಗೆ ಹೇಳಿ ಏನು ಯೂಸ್? ನನ್ನ ಹಣೆ ಬರಹಾನೆ ಇಷ್ಟು. ನೀನು ಓದಲ್ಲ, ನಮ್ಮ ಫ್ಯಾಮಿಲಿಗೆ ಅವಮಾನ ಮಾಡೇ ತೀರ್ತೀಯ ನೀನು. ಆದ್ರೆ ನಿನ್ನನ್ನ ಇಲ್ಲಿ ಕೆಲ್ಸಕ್ಕೆ ಸೇರಿಸ್ಕೊಂಡಿದ್ದಾರಲ್ಲ, ಅವ್ರಿಗೆ ಬುದ್ಧಿ ಇಲ್ಲ. ಛೇ, ನನ್ನ ಅಣ್ಣ ಬೇರೆ ಇಲ್ಲಿಲ್ಲ. ನಾನಾದ್ರೂ ಸ್ವಲ್ಪ ಕಾನ್ಸಂಟ್ರೇಟ್ ಮಾಡಬೇಕಾಗಿತ್ತು. ಅದಕ್ಕೆ ಹೇಳೋದು, ನಮ್ಮ ಜವಾಬ್ದಾರಿ ನಾವೇ ನೋಡ್ಕೋಬೇಕು. ಹಾಳೋದವ್ರು ಮಾಡಿದ್ರೆ ಹಾಳೆ ಆಗೋದು. ಹಾಗೆ ಆಯ್ತಲ್ಲ, ನೀನು ಕೆಲಸ ಮಾತ್ರ ಹಾಳು ಮಾಡಿಲ್ಲ, ನಮ್ಮ ಹೋಟೆಲ್ ಮರ್ಯಾದೆನೂ ತೆಗ್ದಲ್ಲ. ನಿನಗೇನಾದ್ರೂ ದ್ವೇಷ ಇದ್ರೆ ನನ್ನ ಮೇಲೆ ತೀರಿಸ್ಕೋಬೋದಾಗಿತ್ತಲ್ಲ. ಈ ತರ ಅಡ್ಡದಾರಿ ಯಾಕೆ ಹಿಡಿಬೇಕಾಗಿತ್ತು? ನಿನ್ನನ್ ಮಾತ್ರ ಸುಮ್ಮನೆ ಬಿಡಲ್ಲ ಭಾಗ್ಯ. ನಿನ್ನನ್ ಸುಮ್ಮನೆ ಬಿಡೋ ಮಾತೇ ಇಲ್ಲ. ನನ್ನ ಹೋಟೆಲ್ ಮಾನ ಮರ್ಯಾದಿನ ಬೀದಿಲ್ ತಂದು ನಿಲ್ಲಿಸ್ತವಳು ನಿನ್ನ ಹಾಗೆ ಬಿಟ್ರೆ ಚೆನ್ನಾಗಿರಲ್ಲ. ನೋಡಿ ಮೇಡಮ್, ಈ ಹೋಟ್ಲಿಗೆ ಈಗ ಸಮಸ್ಯೆ ಬಂದಿರೋದು ನಿಜ. ಆದರೆ ಅದಕ್ಕೆ ನಾವುಗಳು ಯಾರು ಜವಾಬ್ದಾರರಲ್ಲ. ಅದೇ ಊಟ ತಿಂದಿರೋ ನಮ್ಮ ಸ್ಟಾಫ್ ಎಲ್ಲ ಆರೋಗ್ಯವಾಗಿದ್ದಾರೆ.
ಅಂದಮೇಲೆ ಆ ವ್ಯಕ್ತಿಗೆ ಮಾತ್ರ ಹಾಗಾಗೋದಕ್ಕೆ ಹೇಗೆ ಸಾಧ್ಯ? ನೋಡಿ ಮೇಡಮ್, ಇಲ್ಲಿ ವಿಷಯ ಬೇರೆನೇ ಏನೋ ಇದೆ. ಇದನ್ನ ನೀವು ದಯವಿಟ್ಟು ಪರಿಶೀಲಿಸಿ. ಯಾವ ಪರಿಶೀಲನೆನೂ ಬೇಡ. ನನಗೆ ನಿನ್ ಬುದ್ಧಿ ಏನು ಅಂತ ಗೊತ್ತಿಲ್ವಾ? ನೀನ್ ಹೋದಲ್ಲೆಲ್ಲ ಎಡವಟ್ ಮಾಡ್ತೀಯಲ್ಲ, ಇಲ್ಲೂ ಹಾಗೆ ಆಗಿದೆ ಅಷ್ಟೇ. ಅದಕ್ಕೆ ಈ ಸಲ ನೀನ್ ಹೊಣೆ ಹೊತ್ತು ಶಿಕ್ಷೆ ಅನುಭವಿಸ್ಲೇಬೇಕು. ನನ್ನ ಕಡೆಯಿಂದ ತಪ್ಪಾಗಿಲ್ಲ ಅಂದಮೇಲೆ ಸರಿಯಾದ ಪರಿಶೀಲನೆ ಆಗೋವರೆಗೂ ನಾನು ಯಾವುದನ್ನು ಒಪ್ಕೊಳ್ಳೋದಿಲ್ಲ. ರೀ ಮ್ಯಾನೇಜರ್, ನೆನ್ನೆ ಆ VIP ಗೆ ಯಾವ ಟೀಮ್ಗೆ ಫುಡ್ ರೆಡಿ ಮಾಡಿಕೊಟ್ಟಿತ್ತು? ಭಾಗ್ಯ ಅವ್ರ ಟೀಮೇ ಮಾಡಿದ್ದು ಮೇಡಮ್. ನಾನು ನಿನ್ನೆ ಎಲ್ಲ ಕೇರ್ಫುಲ್ ಆಗಿ ಮಾಡಬೇಕು ಅಂತಲೇ ಹೇಳಿದ್ದೆ. ಭಾಗ್ಯ, ನಿಮ್ಮ ಮೇಲಿರೋ ನಂಬಿಕೆಯಿಂದ ನಾನು ನಿಮ್ಗೆ ಕೆಲಸ ಕೊಟ್ಟರೆ ನನ್ನ ಕೆಲಸಕ್ಕೆ ನೀವು ಕೂತ್ಕೊಂಡಿದ್ದೀರಲ್ಲ. ನಿಮ್ಮ ಕೆಲಸ ಹೋಗುತ್ತೋ ಇಲ್ವೋ, ಆದ್ರೆ ಇವತ್ತಾಗಿರೋ ಇನ್ಸಿಡೆಂಟ್ ಇಂದ ನಿನ್ನ ಕೆಲಸ ಅಂತೂ ಹೋಗೇ ಹೋಗುತ್ತೆ ಭಾಗ್ಯ. ಕನಿಕಾ ಮೇಡಮ್, ಡೋಂಟ್ ಯು ಡೇರ್ ಕಾಲ್ ಮೀ ಕನಿಕಾ. ಅಂಡ್ ಎಲ್ಲದಕ್ಕಿಂತ ಹೆಚ್ಚಾಗಿ ನೀನಿಲ್ಲಿ ಕೆಲಸ ಮಾಡೋ ಅವಶ್ಯಕತೆನೇ ಇಲ್ಲ. ಮೀಡಿಯಾದವ್ರ ಮುಂದೆ ನಿನ್ ತಪ್ಪು ಒಪ್ಕೊಂಡು ನನ್ ಗಂಟು ಮೂಟೆ ಕಟ್ಕೊಂಡು ಹೊರಟ್ಬಿಡು. ಜಸ್ಟ್ ಗೆಟ್ ಔಟ್. ಸಾರಿ. ಏನ್ ಗೊತ್ತಾ, ನಾನು ಈ ವಿಷಯದಲ್ಲೇ ನಿನ್ನ ತುಂಬಾ ಮಿಸ್ ಮಾಡ್ಕೊಳ್ತಿತ್ತು. ಈ ತರ ಎಲ್ಲ ಜೋಕ್ ಕೇಳಿ ತುಂಬಾ ದಿನ ಆಗೋದು. ಈ ತರ ಜೋಕ್ಗೆ ತಾಂಡವ್, ನೀನೇನಿಲ್ಲಿ? ಯಾರಿದು? ಏ ತಾಂಡವ್, ಅದೇ ಹೇಳಿದ್ನಲ್ಲ, ತುಂಬಾ ವರ್ಷ ಆದ್ಮೇಲೆ ನನ್ನ ಫ್ರೆಂಡು ಇಂಡಿಯಾಗೆ ವಾಪಸ್ ಬಂದಿದ್ದಾನೆ ಅಂತ. ಅವನೇ ನನಗೆ ಸೂಪರ್ ಆಗಿರೋ ಫ್ಲವರ್ ನ ಗಿಫ್ಟ್ ಕಳ್ಸಿದ್ನಲ್ಲ, ಅವನೇ ಇವನು. ಏಯ್ ಕೋತಿ, ನನ್ನ ಬಗ್ಗೆ ಅವ್ರಿಗೆ ಇಂಟ್ರೊಡ್ಯೂಸ್ ಮಾಡಿಸ್ತೆ. ಅವ್ರು ಯಾರು ಅಂತ ನನಗೆ ಇಂಟ್ರೊಡ್ಯೂಸ್ ಮಾಡಿಸ್ತಾ? ಅಯ್ಯೋ ಸಾರಿ ಬಡ್ಡಿ, ಮತ್ತೋದೆ. ನನ್ ಫಿಯಾನ್ಸೆ ತಾಂಡವ್. ಓ ತಾಂಡವ್. ಕೂಲ್ ಬಾಸ್, ಕೂಲ್. ಏನಿಷ್ಟ ಇಷ್ಟ ಇದು? ನೀನ್ ಲವ್ ಮಾಡ್ತಿದೀನಿ ಅಂತ ಹೇಳಿದಾಗ ಯಾವ್ದಾದ್ರು ಯಂಗ್ ಅಂಡ್ ಎನರ್ಜೆಟಿಕ್ ಆಂಗ್ರಿ ಯಂಗ್ ಮ್ಯಾನ್ ನ ಲವ್ ಮಾಡ್ತಾ ಇದೀಯ ಅಂತ ಅನ್ಕೊಂಡೆ. ಕೈ ಹೇಳಿದ್ರೇನೆ ಕೈ ಅಂತ ಇದ್ದಾರೆ ಇವರು. ಯಾವ್ದು ವಿಲೇಜ್ ಪರ್ಸನ್ ಇಷ್ಟಪಡ್ತಾ ಇದ್ದಾರೆ? ಹಲೋ, ವಾಟ್ ಯು ಮೀನ್? ಎಲ್ಲಿ ಹೇಗೆ ಮಾತಾಡ್ಬೇಕು ಅಂತ ಗೊತ್ತಾಗಲ್ವ ನಿಮ್ಗೆ? ಕಾಮಿಡಿ ಬಾಸ್, ಕಾಮಿಡಿ ಮಾಡಿದೆ ನಾನು, ಕಾಮಿಡಿ. ಇಷ್ಟೊಂದು ಸೀರಿಯಸ್ ಆಗಿದ್ರೆ ಹೇಗೆ? ಲೈಫ್ ಅಲ್ಲಿ ಚೇರ್ಫುಲ್ ಆಗಿರ್ಬೇಕು. ಗಿವ್ ಮಿ ಎ ಬಿಗ್ ಸ್ಮೈಲ್ ಸರ್. ಇಲ್ಲ, ನಾನು ಎಲ್ಲೂ ಹೋಗಲ್ಲ. ಸರಿಯಾದ ತನಿಖೆ ಆಗದೆ ನನ್ನನ್ನು ತೆಗೆಯೋ ಅಧಿಕಾರ ಯಾರಿಗೂ ಇಲ್ಲ. ಅಷ್ಟಕ್ಕೂ ಇದನ್ನೆಲ್ಲ ನಾನೇ ಮಾಡಿದ್ದು ಅಂತ ಹೇಳೋದಕ್ಕೆ ಸಾಕ್ಷಿ ಏನಿದೆ? ಲಡಿ ಎಷ್ಟು ಬೀಳ್ಸೋಕ್ ನೋಡಿದ್ರು ಇನ್ ಮಿಡಲ್ ಲೇಡೀಸ್ ಸೋಲ್ವಲ್ಲ. ಅದ್ರ ಭಾಗ್ಯ, ನೀನ್ ಎದುರಾಕೊಂಡಿರೋದು ಈ ಕನಿಕನ್ನ. ನಾನ್ ನಿನ್ನನ್ನ ಸುಮ್ಮನೆ ಬಿಡೋಳೆ ಅಲ್ಲ. ಯಾಕೆ ಮೇಡಮ್ ಸುಮ್ಮನಾಗ್ಬಿಟ್ರಿ? ನಾ ಹೇಳಿದ್ ಕೇಳಿಸ್ತು ತಾನೆ? ಸರಿಯಾದ ತನಿಖೆ ಆಗೋವರೆಗೂ ನಾನು ಕೆಲಸ ಬಿಟ್ಟು ಎಲ್ಲೂ ಹೋಗಲ್ಲ ಅಂತ ಹೇಳ್ದೆ. ಏ ಭಾಗ್ಯ, ಏನ್ ಮಾತಾಡ್ತಿದ್ಯಾ ಅಂತ ಗೊತ್ತು ತಾನೆ ನಿನ್ಗೆ? ಅಲ್ಲ, ಮಾಡೋ ಕೆಲಸ ಎಲ್ಲ ಮಾಡಿ ಈಗ ಏನು ಗೊತ್ತೇ ಇಲ್ಲ ಅನ್ನೋ ತರ ನಾಟಕ ಮಾಡ್ತಿದ್ಯಲ್ಲ. ಆ ಫುಡ್ ನ ಪ್ರಿಪೇರ್ ಮಾಡಿದ್ದು ನೀನು ಅಂದ್ಮೇಲೆ ಏನೇ ಆದ್ರೂ ಅದಕ್ಕೆ ಜವಾಬ್ದಾರಿ ನೀನೇ. ಹೋಗ್ಬೇಕು ಅಂದ್ರೆ ಹೋಗ್ಬೇಕು ಅಷ್ಟೇ. ಜಸ್ಟ್ ಲೀವ್ ನೌ. ಆದ್ರೆ ಅದನ್ನ ಪ್ರಿಪೇರ್ ಮಾಡಿದ್ದು ಭಾಗ್ಯ ಅಲ್ಲ ಮೇಡಮ್, ಭಾಗ್ಯನ್ ಟೀಮು. ಇಲ್ಲಿ ನಿಂತಿದಾರಲ್ಲ, ಇವರೇ ಪ್ರಿಪೇರ್ ಮಾಡಿದ್ದು.
ಹೌದು ಮೇಡಮ್, ನಾವೇ ಇದರಲ್ಲಿ ಭಾಗ್ಯ ಮೇಡಮ್ ಏನು ತಪ್ಪಿಲ್ಲ. ನಮ್ಮ ತಪ್ಪಿಗೆ ಭಾಗ್ಯ ಮೇಡಮ್ಗೆ ಶಿಕ್ಷೆ ಕೊಡಬೇಡಿ ಮೇಡಮ್. ಇದೇನಿದು ನನ್ನ ಪ್ಲಾನ್ ನನಗೆ ಉಲ್ಟಾ ಹೊಡಿತಿದ್ಯಲ್ಲ. ಇವರೆಲ್ಲ ಇದೆಲ್ಲ ಭಾಗ್ಯ ಮಾಡಿದ್ದಲ್ಲ ಅಂತ ಸ್ಟ್ರಾಂಗ್ ಆಗಿ ವಾದ್ಸಕ್ಕಿಂತ ಮುಂಚೆ ನಾನೇನಾದರೂ ಮಾಡಬೇಕು. ನಾವು ಕೇರ್ಲೆಸ್ ಕೆಲಸ ಮಾಡಿಲ್ಲ ಮೇಡಮ್. ಭಾಗ್ಯಕ್ಕನ್ನ ಕೆಲಸ ತೆಗಿಬೇಡಿ ಪ್ಲೀಸ್. ನೀವು ಹೇಳಿದ್ದನ್ನೆಲ್ಲ ನಾನು ಕೇಳೋಕ್ಕಾಗಲ್ಲ. ಯಾಕಂದ್ರೆ ತಪ್ಪು ಮಾಡಿದ್ರು ಮಾಡದೇ ಇದ್ರು ನಿಮ್ಗೆಲ್ಲ ಇನ್ಚಾರ್ಜ್ ಯಾರು? ಈಗ ಭಾಗ್ಯ ತಪ್ಪು ಮಾಡಿದ್ರು ಮೀಡಿಯಾ ಮುಂದೆ ಹೋಗಿ ನಾನು ನಿಲ್ಬೇಕಲ್ವಾ? ಅವ್ರ ಮುಂದೆ ತಲೆ ತಗ್ಗಿಸ್ಬೇಕಲ್ವಾ? ಇದು ಹಾಗೆ ಅವಳ ಅಸಿಸ್ಟೆಂಟ್ ಏನ್ ಮಾಡ್ಬೇಕು ಏನ್ ಮಾಡಬಾರ್ದು ಅಂತ ಅವಳೇ ನೋಡ್ಕೋಬೇಕು. ನೋಡ್ ಭಾಗ್ಯ, ಸುಮ್ಮನೆ ಇಶ್ಯೂನ ದೊಡ್ಡದ್ ಮಾಡೋದ್ ಬೇಡ. ಹೋಗಿ ಮೀಡಿಯಾ ಮುಂದೆ ಸಾರಿ ಕೇಳು. ಕನ್ನಿಕಾ, ಏನ್ ಮಾತಾಡ್ತಿದ್ಯಾ? ಯಾರು? ನಾನು ಕ್ಷಮೆ ಕೇಳ್ಬೇಕಾ? ನಾನು ತಪ್ಪು ಮಾಡಿಲ್ಲ, ಕ್ಷಮೆನೂ ಕೇಳೋದಿಲ್ಲ. ಇಷ್ಟಕ್ಕೂ ಆ VIP ವ್ಯಕ್ತಿನೇ ಮ್ಯಾನೇಜರ್ ಸರ್ ಹತ್ರ ಊಟ ತುಂಬಾ ಚೆನ್ನಾಗಿತ್ತು ಅಂತ ಹೇಳಿ ಪುನಃ ಅಡುಗೆ ಮಾಡ್ಕೊಂಡು ತಿಂದಿದ್ದಾರೆ. ಹೇಳದ್ನಲ್ಲ, ಅವರಿಗೆ ಸರ್ವ್ ಮಾಡಕ್ ಮುಂಚೆ ನಾವು ಅದ್ರ ಟೇಸ್ಟ್ ನೋಡಿನೇ ಕೊಟ್ಟಿದ್ದು. ಅಂದಮೇಲೆ ಅವ್ರು ಹೇಗೆ ಹುಷಾರ್ ತಪ್ತಾರೆ? ತನಿಖೆ ನಡೀಲಿ, ತೀರ್ಮಾನ ಆಗ್ಲಿ. ಭಾಗ್ಯ, ಮೈಂಡ್ ಯುವರ್ ವರ್ಡ್. ಯಾರ ಹತ್ರ ಮಾತಾಡ್ತಾ ಇದೀವಿ ಅಂತ ಗೊತ್ತು ತಾನೆ? ಮಾತಾಡ್ಲಿ ಬಿಡಿ, ಹೇಗಿದ್ರು ಲಾಸ್ಟ್ ಡೇ ಅಲ್ವಾ? ಅಯ್ಯೋ, ಖಂಡಿತ ಇಲ್ಲ ಮೇಡಮ್. ಲಾಸ್ಟ್ ಡೇ ಆಗೋದಕ್ಕೆ ಹೇಗೆ ಸಾಧ್ಯ? ನಾನು ತಪ್ಪು ಮಾಡಿಲ್ಲ, ಕೆಲಸ ಬಿಟ್ಟು ಹೋಗೋದು ಇಲ್ಲ. ಕಣ್ಣು ಮುಂದೆನೆ ಪ್ರೂಫ್ ಇರುವಾಗ ಇನ್ನೇನ್ ಬೇಕು ಭಾಗ್ಯ ನಿನಗೆ? ಅದನ್ನ ನಾನು ನೋಡ್ಬೇಕಲ್ವಾ? ಒಂದ್ ಕೆಲಸ ಮಾಡೋಣ, ಆ VIP ಅವರಿದಾರಲ್ಲ ಅವ್ರ ಹತ್ರನೇ ಹೋಗಿ ಮಾತಾಡೋಣ. ಅವ್ರ ಬಾಯಾರೇ ಹೇಳಿ ನನ್ನ ಟೀಮ್ ಮಾಡಿರೋ ಅಡುಗೆಯನ್ನ ಅವ್ರು ಹುಷಾರ್ ತಪ್ಪಿದ್ರು ಅಂತ. ಆಮೇಲೆ ನಾನು ಕೆಲಸ ಬಿಡ್ತೀನಿ. ಆದ್ರೆ ಈಗ ನಾನು ತಪ್ಪು ಮಾಡಿಲ್ಲ ಅಂದ್ರೆ ಮಾಡಿಲ್ಲ ಅಷ್ಟೇ. ನೋಡ್ ಭಾಗ್ಯ, ಮರ್ಯಾದೆಯಿಂದ ಸುಮ್ಮನೆ ನೀನ್ ಮಾಡಿರೋ ತಪ್ಪನ್ನ ಒಪ್ಕೊಂಬಿಡು. ನನಗ್ ಕೋಪ ಬರಸ್ಬೇಡ. ನೀನ್ ತಪ್ಪು ಒಪ್ಕೊಳ್ಳೋ ತನಕ ನಾನ್ ನಿನ್ನ ಕೆಲ್ಸದಿಂದ ರಿಮೂವ್ ಮಾಡಕ್ ಆಗಲ್ಲ. ಅಂದ್ರೆ ನಾನು ತಪ್ಪು ಮಾಡಿದೀನಿ ಅಂತ ಒಪ್ಕೊಳ್ಳೋವರೆಗೂ ನನ್ನನ್ನ ಕೆಲಸದಿಂದ ತೆಗಿಯಕ್ ಆಗೋದಿಲ್ಲ. ಅಂದಮೇಲೆ ಇಷ್ಟು ಹೊತ್ತು ನನ್ನ ಮೇಲೆ ತಪ್ಪು ಹೊರ್ಸೋದಕ್ಕೆ ನಡೆದಿರೋ ಪ್ರಯತ್ನನ ಇದೆಲ್ಲ. ನನ್ನ ಹೆಸರು ಹಾಳು ಮಾಡಿ ನಾನೇ ಕೆಲಸ ಬಿಟ್ಟು ಹೋಗ್ಬೇಕು ಅಂತ ಇಷ್ಟೆಲ್ಲ ಮಾಡ್ತಿದ್ಯಲ್ಲ. ನೋಡ್ ಭಾಗ್ಯ, ನನ್ನೆಲ್ಲಾ ಕ್ವೆಶನ್ಸ್ಗೂ ಆನ್ಸರ್ ಮಾಡೋಷ್ಟು ಟೈಮ್ ನನ್ನ ಹತ್ರ ಇಲ್ಲ. ಹಾಗಿದ್ರೆ ನಾನು ತಪ್ಪು ಮಾಡಿದ್ದೀನಿ ಅಂತ ಒಪ್ಕೊಳ್ಳೋದಕ್ಕೂ ತಯಾರಿಲ್ಲ. ನೋಡು, ನೀನು ಇಲ್ಲ ಸಲ್ಲದ ಆರೋಪನೆಲ್ಲ ನನ್ನ ಮೇಲೆ ಹಾಕಿ ನಾನು ತಪ್ಪು ಒಪ್ಕೊಳ್ಬೇಕು ಅಂತ ನೀನೇನಾದ್ರೂ ಅನ್ಕೊಂಡ್ರೆ ಅದಂತೂ ಖಂಡಿತ ಸಾಧ್ಯ ಇಲ್ಲ ಕನ್ನಿಕಾ. ನಾನು ತಪ್ಪು ಮಾಡಿಲ್ಲ, ಒಪ್ಕೊಳ್ಳೋದು ಇಲ್ಲ.